ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿ ಕರಿಬೇವಿ ಸೊಪ್ಪಿನಿಂದ ನಾನು ಖಾರದ ಪುಡಿ ಅಂತ ಮಾಡ್ತೀನಿ. ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಮಾಡೋಣ ಬನ್ನಿ. ಕರಿಬೇವನ್ನು ನಾನು ಇದೇ ರೀತಿ ತೊಳ್ಕೊಂಡಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ತಗೊಂಡು ಒಂದು ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದೇ ಬಾಣಲಿನಲ್ಲಿ ನಾನು ಜೀರಿಗೆ, ಕಡಲೆಬೇಳೆ, ಧನಿಯಾ, ಉದ್ದಿನಬೇಳೆ ಎಲ್ಲ ತಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಹುರಿಬೇಕು, ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿದ್ರೆ ಸಾಕು, ಕಪ್ಪಗಾಗಬಾರ್ದು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಇದೇ ಬಾಣಲಿನಲ್ಲಿ ನಾನು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವು ಬಿಡಿಸ್ದಲ್ಲೇ ತೊಳೆದಿದ್ದೆ, ಆಮೇಲೆ ಬಿಡಿಸ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಒಂದು ಸ್ವಲ್ಪ ತೇವಾಂಶ ಇರುತ್ತೆ. ಆದರೆ ನಾವು ಬಾಣಲಿನಲ್ಲಿ ಹಾಕಿ ಸಿಮ್ನಲ್ಲಿಟ್ಟು ಈ ತೇವಾಂಶ ಎಲ್ಲ ಹೋಗುವಂಗೆ ಫುಲ್ಲು ಈ ರೀತಿ ಡ್ರೈ ಮಾಡಬೇಕು. ಡ್ರೈ ರೋಸ್ಟೇ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಹನಿ ಎಣ್ಣೆ ಹಾಕಿಲ್ಲ ನಾನು ಫ್ರೈ ಮಾಡುವಾಗ. ಎಣ್ಣೆ ಹಾಕ್ದಲ್ಲೇ ನಾವು ಕಂಪ್ಲೀಟಾಗಿ ಈ ಪುಡಿಯನ್ನು ಮಾಡ್ಕೋಬೋದು. ಇಲ್ಲ ನಮಗೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೋಬೋದು. ಈಗ ನೋಡಿ, ನಾನು ಕರಿಬೇವು ಎಲ್ಲನೂ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಫಸ್ಟಿಗೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೊಂದು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ಕಡಲೆಬೇಳೆ, ಧನಿಯಾ, ಉದ್ದಿನಬೇಳೆ, ಜೀರಿಗೆವನ್ನು ಒಂದು ಸ್ವಲ್ಪ ಈ ರೀತಿ ಪೌಡ್ರ್ ಮಾಡ್ಕೊತೀನಿ. ಆಮೇಲೆ ಈ ಕರಿಬೇವು, ಒಣಮೆಣಸಿನ್ಕಾಯಿ ಸ್ವಲ್ಪ ಸ್ವಲ್ಪ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಮತ್ತೊಂದು ಸ್ವಲ್ಪ ಉಳಿದಿತ್ತಲ್ಲ ಅದನ್ನು ಹಾಕಿ ಮತ್ತೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ. ಉಪ್ಪು ಕಡಿಮೆ ಆಯ್ತು ಇಲ್ಲಿ, ನನಗೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. 2 ಜಾರ್ಗೂ ಉಪ್ಪು ಸೇರಿಸಿದ್ದೀನಿ. ಹಾಗೆ ಬೆಳ್ಳುಳ್ಳಿನೇ ಸೇರಿಸ್ಕೋಬೇಕು. ಅದೇ ಬಾಣಲಿಯಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಬೀಜ ಹಾಕಿ ಕರಿಬೇವನ್ನು ಒಂದು ಸ್ವಲ್ಪ ಹಾಕಿ ಅದರಲ್ಲಿ ಈ ಪುಡಿಯನ್ನು ಹಾಕಿ ಫ್ರೈ ಮಾಡ್ತೀನಿ. 1-2 ನಿಮಿಷ. ಇದೇನು ಫ್ರೈ ಮಾಡಬೇಕಾಗಿಲ್ಲ, ಆದರೆ ಎಲ್ಲ ಮಿಕ್ಸ್ ಆಗಬೇಕಂತ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಆಂಧ್ರದಲ್ಲಂತೂ ಬಾಣಂತಿಯರಿಗೆ ಕೊಡ್ತಾರೆ. ಬಾಣಂತಿಯರಿಗೆ ಯಾವ ಫುಡ್ ಕೊಡದೇ ಇದ್ರೂ ಇದನ್ನು ಕೊಡ್ತಾರೆ. ಇದರಲ್ಲೇ ಅವರು ಊಟ ಮಾಡಿಬಿಡ್ತಾರೆ. ಅಂತಹ ಟೇಸ್ಟ್ ಮತ್ತು ಹೆಲ್ದಿಯಾದ ಖಾರದ ಪುಡಿ ಇದು ತುಂಬಾ ಇಷ್ಟ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮತ್ತು ಹಾಗೆ ಇಡ್ಲಿಗೆ ಮತ್ತು ಪಡ್ಡುಗೆ ಇದು ಸಖತ್ ಕಾಂಬಿನೇಷನ್ ಕೊಡುತ್ತೆ. ಇದು ಬಾಣಂತಿಯರಿಗೆ ಇಡ್ಲಿನಲ್ಲಿ ಕೊಡ್ತಾರೆ ಈ ಖಾರದ ಪುಡಿನ. ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕೊಡ್ತಾರೆ. ಯಾವುದೇ ತರಕಾರಿ ಸಾಂಬಾರು ಕೊಡದೇ ಇದ್ರೂ ಈ ಖಾರದ ಪುಡಿ ಕೊಡ್ಬೋದು. ಸಬ್ಸ್ಕ್ರೈಬ್ ಮಾಡಿ ತಾಳಿಕಟ್ಟೆ ತಾಲೀಸ್. ಇದು ಆಂಧ್ರದಲ್ಲಿ ನಮ್ಮಮ್ಮ ಮಾಡುವಂಥ ತುಂಬಾ ಫೇಮಸ್ ಆದ ಒಂದು ರೆಸಿಪಿ. ನಿಜವಾಗ್ಲೂ ಈ ಖಾರದ ಪುಡಿಯಿಂದ ನಾವು ಬಿಸಿ ಅನ್ನಕ್ಕೆ ತಿಂತೀವಿ. ನಾವು ಏನೇ ಚಟ್ನಿ ಪುಡಿ ಇಲ್ದಿದ್ರೂ, ಯಾವ ಚಟ್ನಿ ಇಲ್ದಿದ್ರೂ ಇದನ್ನು ಒಮ್ಮೆ ಮಾಡಿಟ್ರೆ 1 ತಿಂಗಳು ಬೇಕಾದ್ರೆ ತಿನ್ಬೋದು. ಆದರೆ ನಾನು 1 ವಾರಕ್ಕೆ ಆಗುವಂಗೆ ಮಾಡ್ಕೊಂಡಿದ್ದೀನಿ. ಮತ್ತೆ ಫ್ರೆಶ್ ಆಗಿ ಮಾಡ್ತೀನಿ. ನಮ್ಮ ಮಕ್ಳಿಗೂ ಇಷ್ಟನೇ. ನನ್ನ ಅಕ್ಕಪಕ್ಕದವರು ಕೇಳ್ತಾರೆ ನಾನು ಹೆಂಗೆ ಮಾಡಿದ್ದೀನಿ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇಂಥ ಅಡುಗೆಗಳು ಬರ್ತವೆ. ತಾಳಿಕಟ್ಟೆ ತಾಲೀಸ್.